ಎಲ್ಲರನ್ನ ನಮ್ಮ ನಿಸರ್ಗ ಹೋಮ್ ಮೇಡ್ ಪ್ರಾಡಕ್ಟ್ಸ್ಗೆ ಸ್ವಾಗತಿಸುತ್ತಾ 11 ಬಗೆಯ ಕಾಳುಗಳನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ. ಅಂದರೆ ಒಂದು ಶಾರ್ಟಲ್ಲಿ ನಾನು ಹೇರ್ ಪ್ಯಾಕ್ ಮಾಡಲು ಬೇಕಾಗುವಂಥ 5 ಭಾಗ ಅಂತ ನಾನು ಒಂದು ಶಾರ್ಟ್ ಹಾಕಿದ್ದೆ. ಇದು ಬಂದು 2ನೇ ಭಾಗ ಕಾಳುಗಳು. ಅಂದರೆ ಈ ಕಾಳುಗಳನ್ನೆಲ್ಲ ಹ್ಯಾಕ್ ಪ್ರಾಸೆಸ್ ಮಾಡೋದು ಅಂತ ಡೀಟೇಲಾಗಿ ಹೇಳ್ತೀನಿ ಬನ್ನಿ. ಈಗ ಇದು ಬಂದು 5 kgಯಷ್ಟು ಲೋಳೆ ರಸವನ್ನು ತೆಗೆದಿಟ್ಕೊಂಡಿದ್ದೀನಿ. ಅಂದರೆ ಇದನ್ನೇನು ಮಾಡಬೇಕು, ಆ 2 ಕಡೆ ಇರೋಂಥ ಮುಳ್ಳನ್ನೆಲ್ಲ ಬಿಡಿಸ್ಬಿಟ್ಟು ಚೆನ್ನಾಗಿ ರುಬ್ಬಿ ಜ್ಯೂಸ್ ತಗೊಬೇಕು. ಈ ಲೋಳೆ ರಸ ಬಂದು ನಮ್ಮ ಮನೆಯಲ್ಲೇ ಬೆಳೆದಿರೋಂಥದ್ದರೆ ನಮ್ಮ ಗಾರ್ಡನಲ್ಲೇ ಪ್ರತಿ ವರ್ಷ 25ರಿಂದ 30 kgಯಷ್ಟು ಲೋಳೆ ರಸವನ್ನು ನಾವೇ ಬೆಳ್ಕೊತೀವಿ. ಇದು ನಮಗೆ ನಾವು ಮಾಡೋಂಥ ಆಯುರ್ ಹರ್ಬಲ್ ಪ್ರಾಡಕ್ಟ್ಸ್ಗೆ ಬೇಕಾಗುತ್ತೆ. ಆರ್ಗ್ಯಾನಿಕ್ಕಾಗಿ ನಾವೇ ಬೆಳ್ಕೊತೀವಿ. ನೋಡಿ, ಇವಾಗ ಇದಾಗಿದೆ. ಅಂದರೆ ಇದು ಈಗ 5 ಲೀಟರಷ್ಟು ಜ್ಯೂಸಸ್ ನಮಗೆ ಸಿಕ್ಕಿದೆ. ಇದೆಲ್ಲವನ್ನು ಆ ಕಾಳುಗಳಿಗೆ ಹಾಕಬೇಕಾಗುತ್ತೆ. ಲೋಳೆ ರಸ ಬಂದು ಆರೋಗ್ಯಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಅಂದರೆ ದೇಹದ ಆಂತರಿಕ ಮತ್ತು ಬಾಹ್ಯ ಸೌಂದರ್ಯ ಎರಡನ್ನೂ ಕಾಪಾಡೋದ್ರಲ್ಲಿ ಇದು ನಂಬರ್ 1. ಆಸ್ತಮಾ ಪೇಷಂಟಿಗೆ ಇದರ ಒಳಗಡೆ ಇರುತ್ತಲ್ಲ ಗಂಜಿ, ಅದನ್ನು ತೆಗೆದುಕೊಟ್ಟಿವಿ ಅಂದರೆ ತುಂಬ ಚೆನ್ನಾಗಿ ಕೇಳುತ್ತೆ. ಅದರ ಜೊತೆಗೆ ಹೊಟ್ಟೆಯಲ್ಲಿ ಏನೇ ಸಮಸ್ಯೆ ಇದೆಯೋ ಅದನ್ನು ನೀಟಾಗಿ ಹೋಗಲಾಡಿಸುತ್ತೆ. ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇಲ್ದಂಗೆ ನಾವು ಕಾಯಿಲೆಗಳನ್ನ ದೂರ ಮಾಡ್ಕೊಬೋದು. ಎಷ್ಟೋ ಗಿಡಮೂಲಿಕೆಗಳು ನಮ್ಮ ಸುತ್ತಮುತ್ತಲೇ ಇರುತ್ತೆ. ನಮಗೆ ಅದರ ಆರೋಗ್ಯ ಗುಣಗಳು ಗೊತ್ತಿಲ್ಲದಂಗೆ ನಾವು ಯಾವ್ಯಾವುದೋ ಮಾತ್ರೆಗಳು ತಿಂತಿರ್ತೀವಿ. ಈಗ ನೋಡಿ, ನಾನು ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಇದರ ಜೊತೆಗೆ ಅಕ್ಕಿ ತೊಳೆದ ನೀರು ಮತ್ತು ಅಕ್ಕಿ ಗಂಜಿ, ಅಂದರೆ ನಾವು ಅನ್ನ ಮಾಡಿಬಿಟ್ಟು ಗಂಜಿ ಮಾಡ್ತೀವಲ್ಲ ಅದು, ಅವೆರಡನ್ನೂ ಒಂದಿನ ಮುಂಚೆನೇ ರೆಡಿ ಮಾಡಿ ಇಟ್ಕೊಬೇಕು. ಸ್ವಲ್ಪ ಹುಳಿ ಬರಬೇಕು. ನೋಡಿ, ಇವಾಗ ಲೈಟಾಗಿ ಹುಳಿ ಬರೋಕ್ಕೆ ಮಾಡಿದ್ದೀನಿ ನಾನು. ಅದನ್ನು ಹಾಕಿ ಇದರ ಜೊತೆಗೆ 2 ಸೌತೆಕಾಯಿಯನ್ನು ಚೆನ್ನಾಗಿ ಮಿಕ್ಸಿಲಿ ಹಾಕಿ ಜ್ಯೂಸ್ ಮಾಡಿ ಅದನ್ನು ಇದಕ್ಕೆ ಹಾಕ್ತೀವಿ. ನೋಡಿ ಹೆಂಗೆ ನೊರೆ ಬರ್ತಾಯಿದೆ, ಯಾಕೆಂದರೆ ಸ್ವಲ್ಪ ಹುಳಿ ಮಾಡಿದ್ದೀನಲ್ಲ ಅದು. ಈಗ ಹಾಕ್ತಿರೋದು ಸೌತೆಕಾಯಿ ಜ್ಯೂಸು. ಇದು ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೋಡಿ, ಪಾತ್ರೆ ಫುಲ್ಲಾಗಿದೆ. 3 kg ಬೇಳೆಗೆ ಈಗ 7 ಲೀಟರಷ್ಟು ಲಿಕ್ವಿಡ್ನ ಹಾಕಿದ್ದೀನಿ. ಓವರ್ನೈಟ್ ಅಂದರೆ ಒಂದು ರಾತ್ರಿ ಫುಲ್ಲು ನೆನೆಸಿಟ್ವಿ ಅಂದರೆ ನೋಡಿ ಇವಾಗ ಈ ಥರ ಉಬ್ಬಿರುತ್ತೆ. ಅಂದರೆ ಕಾಳುಗಳೆಲ್ಲ ಜ್ಯೂಸನ್ನು ಎಳ್ಕೊಂಡು ಈ ಥರ ಇರುತ್ತೆ. ಇವಾಗ ಇದನ್ನು ಬಿಸಿಲಲ್ಲಿ ಕಾಯಿಸಬೇಕು. ಅಂದರೆ 2-3 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ವಿ ಅಂದರೆ ನಮ್ಮ ಹೇರ್ ಪ್ಯಾಕಿಗೆ 2ನೇ ಭಾಗ ರೆಡಿಯಾಗುತ್ತೆ. 1ನೇ ಭಾಗ ಅಂಟುವಲ್ಲ ಶೀಕಾಕಾಯಿ, 2ನೇ ಭಾಗ ಇದು ಕಾಳುಗಳು, 3ನೇ ಭಾಗ ಸುಗಂಧಭರಿತ ಹೂ ಮತ್ತು ಎಲೆಗಳು, 4ನೇ ಭಾಗ ಗಿಡಮೂಲಿಕೆಗಳು, 5ನೇ ಭಾಗ ಆಯುರ್ವೇದಿಕ್ ಐಟಮ್ಸ್ ಅಂತ. ನೋಡಿ, ಇವಾಗ ಇದೆಲ್ಲ ರೆಡಿಯಾಗಿದೆ. ಅಂದರೆ ನಾನು ಬಿಸಿಲಲ್ಲಿ 2ನೇ ದಿನ ಇದು ಒಣಗಿಸ್ತಾ ಇರೋದು. ಇನ್ನೊಂದು ದಿನ ಒಣಗಿಸಿದ್ರೆ ರೆಡಿಯಾಗಿಬಿಡುತ್ತೆ.